ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬಿವಿ. ನಾನು ದೇವಿಕೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಫಸ್ಟ್ PUC ಚಾಪ್ಟರ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಹೈಬ್ರಿಡೈಸೇಷನ್ ಹೇಗಾಗುತ್ತೆ ಆ್ಯಂಡ್ ಆ ಹೈಬ್ರಿಡೈಸೇಷನ್ನ ಫಾಸ್ಫರಸ್ ಪೆಂಟಾಕ್ಲೋರೈಡ್ PCl5 ಮಾಲಿಕ್ಯೂಲ್ನಲ್ಲಿ ಹೇಗೆ ನೋಡ್ತೀವಿ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹೈಬ್ರಿಡೈಸೇಷನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಅಂದರೆ ನಾನು ಈಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹೈಬ್ರಿಡೈಸೇಷನ್ ಯು ಹ್ಯಾವ್ ಟು ಟೇಕ್ ಕನ್ಸಿಡರೇಷನ್ ಆಫ್ ಸೆಂಟ್ರಲ್ ಆಟಮ್. ಸೊ PCl5 ಅಲ್ಲಿ ನಮಗೆ ಸೆಂಟ್ರಲ್ ಆಟಮ್ ಯಾವುದಾಗಿರುತ್ತೆ ಅಂದರೆ ಫಾಸ್ಫರಸ್. ಹೇಗೆ ಗೊತ್ತಾಗುತ್ತೆ ಅದು ಸೆಂಟ್ರಲ್ ಆಟಮ್ ಅಂದರೆ, ಸುತ್ತ ಒಂದಷ್ಟು ಆಟಮ್ಸು ಬಂದು ಒಂದೇ ಆಟಮ್ಗೆ ಕನೆಕ್ಟ್ ಆಗಿರುತ್ತೆ. ಯಾವ ಒಂದು ಆಟಮ್ಗೆ ಸುತ್ತ ಬೇರೆ ಆಟಮ್ಸ್ಗಳು ಕನೆಕ್ಟ್ ಆಗಿರುತ್ತೋ ಆ ಒಂದು ಆಟಮ್ನೇ ನಾವು ಸೆಂಟ್ರಲ್ ಆಟಮ್ ಅಂತ ತಗೊಳ್ತೀವಿ. ಸೊ ಇನ್ ಕೇಸ್ ಆಫ್ PCl5, ಫಾಸ್ಫರಸ್ ಈಸ್ central atom because 5 chlorine atoms will attach to the one phosphorus atom. So PCl5 will be having phosphorus central atom. This phosphorus central atom should have electronic configuration in both ground state and excited state. ಈ ಫಾಸ್ಫರಸ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಗ್ರೌಂಡ್ ಸ್ಟೇಟಲ್ಲಿ ಮತ್ತು ಎಕ್ಸೈಟೆಡ್ ಸ್ಟೇಟಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ, ಈ ಪರ್ಟಿಕ್ಯುಲರ್ ಹೈಬ್ರಿಡೈಸೇಷನ್ ಹೇಗಾಗುತ್ತೆ ಅಥವಾ PCl5 ಮಾಲಿಕ್ಯೂಲು ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಫಸ್ಟ್, ಫಾಸ್ಫರಸ್ ವಿಲ್ ಬಿ ಹ್ಯಾವಿಂಗ್ 15 electrons. ಸೊ ಗ್ರೌಂಡ್ ಸ್ಟೇಟಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಾಗುತ್ತೆ ಅಂತ ಬರೆಯೋಣ. ಸೊ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಂದ್ರೆ ಆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಎನರ್ಜಿ ಅಥವಾ ಎಕ್ಸ್ಟ್ರಾ ಎನರ್ಜಿ ಇರಲ್ಲ. ಆ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗಕ್ಕೆ ಏನು ಒರಿಜಿನಲ್ ನಾರ್ಮಲ್ ಎನರ್ಜಿ ಇರುತ್ತೋ ಅಷ್ಟು ಮಾತ್ರ ಇರುತ್ತೆ. ಸೊ ಫಾರ್ ದಟ್, ಇನ್ ದಟ್ ಪರ್ಟಿಕ್ಯುಲರ್ ಎನರ್ಜಿ ಸ್ಟೇಟ್, ಫಾಸ್ಫರಸ್ ವಿಲ್ ಬಿ ಹ್ಯಾವಿಂಗ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 1s2, 2s2, 2p6. ಸೊ ಟೋಟಲ್ ಆಗಿ 10 electrons ಆಗೋಯ್ತು. 3s2, 3p3. ಇನ್ನು 5 electrons 3s ಸ್ಟೇಟಲ್ಲಿ ಮತ್ತು 3p ಸ್ಟೇಟಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೀವು ಇದನ್ನು ಪಿನ ಅಗೇನ್ ಯು ಕ್ಯಾನ್ ರೈಟ್ ಇಟ್ ಆಸ್ ಸಬ್ಆರ್ಬಿಟಲ್ಸ್ ಆಫ್ ಪಿ, ದಟ್ ಈಸ್ px, py, pz ಅಂತ ಬರಿಬೋದು. ಇಲ್ಲಿ ನಾನು ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ಇದು ಗ್ರೌಂಡ್ ಸ್ಟೇಟಲ್ಲಿ ಆದರೆ ನೆಕ್ಸ್ಟ್ ಸ್ಟೇಬಲ್ ಸ್ಟೇಟ್ ಆರ್ ಎಕ್ಸೈಟೆಡ್ ಸ್ಟೇಟ್. ಎಕ್ಸೈಟೆಡ್ ಸ್ಟೇಟಲ್ಲಿ ಅಥವಾ ಸ್ಟೇಬಲ್ ಸ್ಟೇಟಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿರುತ್ತೆ ಅಂತ. ಸೊ ಸ್ಟೇಬಲ್ ಸ್ಟೇಟ್ ಅಥವಾ ಎಕ್ಸೈಟೆಡ್ ಸ್ಟೇಟಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ನರ್ ಶೆಲ್ದು ಯಾವುದೇ ರೀತಿ ಚೇಂಜಸ್ ಇರಲ್ಲ. ಇಟ್ ವಿಲ್ ಆಲ್ವೇಸ್ ಬಿ 1s2, 2s2, 2p6. 3s2, 3pಲಿ ಇರೋಂಥ ಎಲೆಕ್ಟ್ರಾನ್ಸು ನಿಮಗೆ ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಆ ಪೇರ್ಡ್ ಎಲೆಕ್ಟ್ರಾನ್ಸು ಅನ್ಪೇರ್ಡ್ ಆಗಿ ಒಂದು ಎಲೆಕ್ಟ್ರಾನು ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. 3p3 ಅಂತ ಅಂದರೆ 3px ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, 3py ಅಲ್ಲಿ ಒಂದು ಎಲೆಕ್ಟ್ರಾನ್, 3pz ಅಲ್ಲಿ ಒಂದು ಎಲೆಕ್ಟ್ರಾನ್. ಅಲ್ಲಿ ಯಾವುದೇ ರೀತಿ ಪೇರ್ ಎಲೆಕ್ಟ್ರಾನ್ ಇಲ್ಲ. ಸೊ ಫಾರ್ ದಟ್ ಐ ಹ್ಯಾವ್ ರಿಟನ್ 3p3 ಆಸ್ ಇಟ್ ಈಸ್. 3s2 ಅಂದರೆ ಅಲ್ಲಿ ಒಂದು ಎಲೆಕ್ಟ್ರಾನ್ ಪೇರ್ ಇದೆ. ಬಟ್ ಹೈಬ್ರಿಡೈಸೇಷನ್ ಬರೀತೀವಿ ಅಥವಾ ಎಕ್ಸೈಟೆಡ್ ಸ್ಟೇಟಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀವಿ ಅಂದರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಯಾವುದೇ ರೀತಿ ಪೇರ್ಡ್ ಎಲೆಕ್ಟ್ರಾನ್ ಇರಲ್ಲ. ಸೊ ಇಟ್ ವಿಲ್ ಬಿಕಮ್ 3s1 ಇನ್ಸ್ಟೆಡ್ ಆಫ್ 3s2. ಸೊ ಇಲ್ಲಿ ಒಂದು ಎಲೆಕ್ಟ್ರಾನ್ ಉಳ್ಕೊತಾರ, ಅದು ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ, ಹಂಗಂದ್ರೆ 3dಗೆ ಹೋಗುತ್ತೆ. ಸೊ 3d ವಿಲ್ ಬಿ ಹ್ಯಾವಿಂಗ್ 1 electron. ಸೊ ದಿಸ್ ಈಸ್ ದ ಗ್ರೌಂಡ್ ಸ್ಟೇಟ್ ಅಂಡ್ ಸ್ಟೇಬಲ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಫಾಸ್ಫರಸ್. ಗ್ರೌಂಡ್ ಸ್ಟೇಟ್ ಅಲ್ಲಿ ಯಾವುದೇ ರೀತಿ ಹೈಬ್ರಿಡೈಸೇಷನ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಎಕ್ಸ್ಟ್ರಾ ಎನರ್ಜಿ ಅಥವಾ ಎಕ್ಸ್ಟರ್ನಲ್ ಎನರ್ಜಿ ಇರಲ್ಲ. ನಾರ್ಮಲ್ ಎನರ್ಜಿಲಿ ಹೈಬ್ರಿಡೈಸೇಷನ್ಗೆ ಇನ್ವಾಲ್ವ್ ಆಗಕ್ಕಾಗಲ್ಲ. ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಅಥವಾ ಸ್ಟೇಬಲ್ ಸ್ಟೇಟ್ ಅಲ್ಲಿ ಹೈಬ್ರಿಡೈಸೇಷನ್ಗೆ ಇನ್ವಾಲ್ವ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. So in this, again I have explained this in previous video while explaining the hybridization of sulfur hexafluoride. ಸೊ ಅಲ್ಲಿ ಹೇಳಿದ್ದೀನಿ, ನಾವು ಹೈಬ್ರಿಡೈಸೇಷನ್ ಅಲ್ಲಿ
1s2 2s2 2p6 ಇವುಗಳನ್ನ ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ 1s2 ವಿಲ್ ಬಿ ದ ಇನ್ನರ್ ಮೋಸ್ಟ್ ಶೆಲ್, 2s ವಿಲ್ ಬಿ ದ ನೆಕ್ಸ್ಟ್ ಶೆಲ್, 2p next shell. Next to that 3s and 3p 3d will be there. So outermost orbitals ಯಾವ್ದು ಬರುತ್ತೆ ಅಂದ್ರೆ ಥರ್ಡ್ ಆರ್ಬಿಟಲ್ ಇಂದ ನಿಮ್ಗೆ outermost shells ಬರುತ್ತೆ. ಸೊ 3s 3p 3d ಇದೆಲ್ಲ ನಿಮ್ಗೆ outermost shell ಬರೋದ್ರಿಂದ those outermost shells will always involve in hybridization. 1s 2s 2p ಹಾಗೆ ಇರುತ್ತೆ. ಅವುಗಳು ಯಾವುದೇ ರೀತಿಯ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ನ್ಯೂಕ್ಲಿಯಸ್ಗೆ ಹತ್ರ ಇರೋದು ಯಾವುದು ಹೈಬ್ರಿಡೈಸೇಷನ್ಗೆ ಇನ್ವಾಲ್ವ್ ಆಗಲ್ಲ. ಇರೋಂತ ಶೆಲ್ಸ್ ಅಲ್ಲಿ ಯಾವುದು ಆದಷ್ಟು ನ್ಯೂಕ್ಲಿಯಸ್ ಇಂದ ದೂರ ಇರುತ್ತೋ ಅದನ್ನ ನಾವು ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ತಗೊಳ್ಬೇಕು. ಸೊ ಹಿಯರ್ 3s1 3p3 3d1 will be away from nucleus, so that will be involved in hybridization. And I am going to write down the block diagram of this 3s1 3p3 and 3d1 state. ಸೊ ಎಸ್ ಅಲ್ಲಿ ನಿಮ್ಗೆ ಒಂದೇ ಆರ್ಬಿಟಲ್ ಇರೋದು, ಸಬ್ ಆರ್ಬಿಟಲ್ಸ್ ಯಾವುದೇ ರೀತಿ ಇಲ್ಲ. ಸೊ ಅದಕ್ಕೆ ನಾನು ಒಂದು ಬ್ಲಾಕ್ ನ ಬರ್ತಿದ್ದೀನಿ. 3p ಅಥವಾ p ಅಲ್ಲಿ ನಮ್ಗೆ 3 ಸಬ್ ಆರ್ಬಿಟಲ್ಸ್ ಇರುತ್ತೆ. ಸೊ ಐ ಹ್ಯಾವ್ ರಿಟನ್ 3 ಸಬ್ ಆರ್ಬಿಟಲ್ಸ್ ಅಂಡ್ ವಿ ಹ್ಯಾವ್ 5 ಸಬ್ ಆರ್ಬಿಟಲ್ಸ್ ಇನ್ d. So this is 3s, this is 3p and this is 3d. And I am going to fill the electrons now as of the electronic configuration. So 3s ಅಲ್ಲಿ 1 electron ಇದೆ, 3p ಅಲ್ಲಿ 3 electron ಇದೆ, 3p ಅಲ್ಲಿ 3 electron ಇದೆ ಅಂತ ಫಸ್ಟ್ ಎರಡು ಬರೆಯಕ್ಕಾಗಲ್ಲ. ಇರೋ 3 ಸಬ್ ಆರ್ಬಿಟಲ್ಗೂ ಒಂದೊಂದು ಎಲೆಕ್ಟ್ರಾನ್ ನ ಫಿಲ್ ಮಾಡಬೇಕು ಅಕಾರ್ಡಿಂಗ್ ಟು ಹೈನ್ಸ್ ರೂಲ್. ದೆನ್ 3d ಅಲ್ಲಿ 1 electron ಇರುತ್ತೆ. So this is the electronic configuration block diagram of excited state. So here the remaining thing will be there. No? These orbitals are unhybridized orbitals. ಅಂದ್ರೆ ಈ unhybridized orbitals ನಿಮಗೆ ಯಾವುದೇ ಕಾರಣಕ್ಕೂ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ಈ ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಅಂದ್ರೆ ಯಾವ್ದು ಇನ್ವಾಲ್ವ್ ಆಗುತ್ತೆ? ಇಲ್ಲಿ ನಾವು ಎಲೆಕ್ಟ್ರಾನ್ಸ್ ನ ಬರ್ತಿದೀವಲ್ಲ, ದೋಸ್ ವಿಲ್ ಇನ್ವಾಲ್ವ್ ಇನ್ ಹೈಬ್ರಿಡೈಸೇಷನ್. ನಾನು ಡಾಟೆಡ್ ಲೈನ್ ಅಲ್ಲಿ ಬರೆದು ತೋರಿಸ್ತಿದ್ದೀನಿ ನೋಡಿ. ದಿಸ್ ವಿಲ್ ಇನ್ವಾಲ್ವ್ ಇನ್ ಹೈಬ್ರಿಡೈಸೇಷನ್. ಸೊ ಇಟ್ ವಿಲ್ ಫಾರ್ಮ್ sp3d. ಯಾಕೆ sp3d ಅಂದ್ರೆ ಎಸ್ ಅಲ್ಲಿ 1 ಆರ್ಬಿಟಲ್ ಫಿಲ್ ಆಗಿದೆ, ಪಿ ಅಲ್ಲಿ 3 ಆರ್ಬಿಟಲ್ಸ್ ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇದೆ, ಡಿ ಅಲ್ಲಿ 1 ಆರ್ಬಿಟಲ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ಸೊ ಇಟ್ ವಿಲ್ ಫಾರ್ಮ್ sp3d ಹೈಬ್ರಿಡೈಸೇಷನ್. ಸೊ sp3d ಹೈಬ್ರಿಡೈಸೇಷನ್ ಇರೋದ್ರಿಂದ ನಿಮಗೆ 5 ಸಬ್ ಆರ್ಬಿಟಲ್ಸ್ ಇನ್ವಾಲ್ವ್ ಆಗಿರೋದ್ರಿಂದ 5 ಹೈಬ್ರಿಡ್ ಆರ್ಬಿಟಲ್ಸ್ ನಮಗೆ ರಿಸಲ್ಟೆಂಟ್ ಆಗಿ ಸಿಗುತ್ತೆ. ದೋಸ್ 5 ಹೈಬ್ರಿಡ್ ಆರ್ಬಿಟಲ್ಸ್ will be arranged to 5 corners of trigonal bipyramidal. ಅದು ಹೇಗಾಗುತ್ತೆ ಅನ್ನೋದನ್ನ ನಾನು ಈಗ ಸ್ಟ್ರಕ್ಚರ್ ಬರೆದು ತೋರಿಸ್ತೇನೆ. So 5 hybrid orbitals you are going to obtain because of 5 atomic orbitals. 5 atomic orbitals ಇಂದ 5 ಹೈಬ್ರಿಡ್ ಆರ್ಬಿಟಲ್ಸ್ ಸಿಗುತ್ತೆ. ಇದು ಹೈಬ್ರಿಡೈಸೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೋ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸ್ ಸಿಗುತ್ತೆ. ಎಲ್ಲಿ ಸಿಗೋದು ಯಾವ ಹೈಬ್ರಿಡ್ ಆರ್ಬಿಟಲ್ಸ್? 5 sp3d ಹೈಬ್ರಿಡ್ ಆರ್ಬಿಟಲ್ಸ್ ಸಿಗುತ್ತೆ. ಸೊ ಈ 5 sp3d ಹೈಬ್ರಿಡ್ ಆರ್ಬಿಟಲ್ಸ್ ನಮಗೆ 5 ಕ್ಲೋರಿನ್ ಆಟಮ್ ಜೊತೆ ಕಂಬೈನ್ ಆಗುತ್ತೆ ಇನ್ ಟ್ರಿಗೊನಲ್ ಬೈಪಿರಮಿಡಲ್ 5 ಕಾರ್ನರ್ಸ್. ಟ್ರಿಗೊನಲ್ ಬೈಪಿರಮಿಡಲ್ ಶೇಪ್ ಅಲ್ಲಿರುವಂತ 5 ಕಾರ್ನರ್ಸ್ಗೂ ಒಂದೊಂದು ಕ್ಲೋರಿನ್ ಆಟಮ್ ಇರುತ್ತೆ. ಆ ಕ್ಲೋರಿನ್ ಆಟಮ್ ಹಾಫ್ ಫಿಲ್ಡ್ ಕ್ಲೋರಿನ್ ಆಟಮ್ ಆಗಿರುತ್ತೆ. ಅದು ಹಾಫ್ ಫಿಲ್ಡ್ ಕ್ಲೋರಿನ್ ಆಟಮ್, ಇಲ್ಲೂ ಕೂಡ ಎಲೆಕ್ಟ್ರಾನ್ ಬೇಕು. ಸೊ ಇಟ್ ಈಸಿಯಾಗಿ ಹೋಗಿ ಕ್ಲೋರಿನ್ ಆಟಮ್ ಜೊತೆ ಕಂಬೈನ್ ಆಗುತ್ತೆ. ಸೊ ದೇರ್ ಬೈ ಇಟ್ ವಿಲ್ ಫಾರ್ಮ್ ಟ್ರಿಗೊನಲ್ ಬೈಪಿರಮಿಡಲ್ ಸ್ಟ್ರಕ್ಚರ್
ಸೊ 5 ಕ್ಲೋರಿನ್ ಆಟಮ್ಸ್ ನಿಮಗೆ ಒಂದು ಪಿಗೆ ಅಥವಾ ಒಂದು ಫಾಸ್ಫರಸ್ಗೆ ಅಟ್ಯಾಚ್ ಆಗುತ್ತೆ. ಸೊ ಈ 5 ಕ್ಲೋರಿನ್ ಆಟಮ್ಸು ಯಾವಾಗಲೂ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಸೊ 5 ಕ್ಲೋರಿನ್ ಆಟಮ್ಸ್ 5 ಕಾರ್ನರ್ಸ್ ಆಫ್ ಟ್ರಿಗನಲ್ ಬೈಪಿರಮಿಡಲ್ಲಿ ಅರೇಂಜ್ ಆಗಿ ನಿಮಗೆ ಜಾಮಿಟ್ರಿನ ಟ್ರಿಗನಲ್ ಬೈಪಿರಮಿಡಲ್ ಆಗಿರುತ್ತೆ. ಜಾಮಿಟ್ರಿ ಯಾವುದು, ನೆಕ್ಸ್ಟು ಹೈಬ್ರಿಡೈಸೇಷನ್ ಯಾವುದು, ಅಂಡ್ ದೆನ್ ಬಾಂಡ್ ಆಂಗಲ್ ಗೊತ್ತಿದ್ರೆ ಬಾಂಡ್ ಆಂಗಲ್ ಬರೆಯಿರಿ. So this is the things you people have to account for hybridization. So geometry, trigonal, bipyramidal. Hybridization sp3d. Bond angle will be 120 degree. So these are the details you people have to mention at the end. This is how we have to explain the hybridization of any molecule during formation of that molecule. First ground state ಅಲ್ಲಿ ಸೆಂಟ್ರಲ್ ಆಟಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಡಿ. ನೆಕ್ಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಏನ್ ಚೇಂಜ್ ಆಗುತ್ತೆ ಅಂದ್ರೆ ವೇಲೆನ್ಸ್ ಶೆಲ್ ಅಲ್ಲಿ ಎಲ್ಲಿ ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೋ ಅವುಗಳನ್ನ ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್ಗೆ ಕಳಿಸಿ, ದೆನ್ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಇರುವಂತ ವೇಲೆನ್ಸ್ ಶೆಲ್ ಮಾತ್ರ ಬ್ಲಾಕ್ ಡಯಾಗ್ರಾಮ್ ಬರೆದ್ರೆ ಯು ಪೀಪಲ್ ವಿಲ್ ಗೆಟ್ ಟು ನೋ how many hybrid orbitals that you people can get to know by the hybridization. ಆ ಪರ್ಟಿಕ್ಯುಲರ್ ಹೈಬ್ರಿಡೈಸೇಷನ್ ಆದಾಗ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೋ ಆ ಪರ್ಟಿಕ್ಯುಲರ್ ಹೈಬ್ರಿಡ್ ಆರ್ಬಿಟಲ್ಸ್ಗೆ ಯಾವ ಜಮಿಟ್ರಿ ಸಿಗುತ್ತೆ ಅನ್ನೋದನ್ನು ಅಕೌಂಟ್ ಮಾಡಿ ಸ್ಟ್ರಕ್ಚರ್ ಬರೆದು ಜಮಿಟ್ರಿ ಯಾವುದು, ಹೈಬ್ರಿಡೈಸೇಷನ್ ಯಾವುದು, ಬಾಂಡ್ ಆಂಗಲ್ ಗೊತ್ತಿದ್ರೆ ಅದನ್ನು ಮೆನ್ಷನ್ ಮಾಡಿದ್ರೆ ದಟ್ಸ್ ಇಟ್. ಆ್ಯಂಡ್ ದೀಸ್ ಕ್ವಶನ್ಸ್ ಆರ್ ಫಾರ್ 3 marks. 3 marks ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಡೋಂಟ್ ಥಿಂಕ್ ಇಷ್ಟೊಂದೆಲ್ಲ ಬರೆದ್ರೆ ಬರೀ 3 marks ಅಂತ. ನಮ್ಮ ಕೆಮಿಸ್ಟ್ರಿಲಿ ವಿಲ್ ಬಿ ಹ್ಯಾವಿಂಗ್ ಮ್ಯಾಕ್ಸಿಮಮ್ 3 marks. ಸೊ 3 marks ಕ್ವಶನ್ಸ್, 5 marks ಕ್ವಶನ್ ಅಂದ್ರೂ 3+2 ಇಂದ ಡಿವೈಡ್ ಆಗಿರುತ್ತೆ. ಸೊ 3 marks ಕ್ವಶನ್ಸ್ಗೆ ನಿಮಗೆ ಮ್ಯಾಕ್ಸಿಮಮ್ ಸ್ಕೋರಿಂಗ್ ಮಾರ್ಕ್ಸ್ ಇರುವಂಥದ್ದು. ಇಲ್ಲಿ ಹೈಬ್ರಿಡೈಸೇಷನ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 3 ಮಾಲಿಕ್ಯೂಲ್ ಇರೋದು, ಆ 3 ಮಾಲಿಕ್ಯೂಲಲ್ಲಿ ಯಾವ್ದಾದ್ರು ಒಂದನ್ನ ಕ್ವಶನ್ ಬಂದೇ ಬರುತ್ತೆ. ಸೊ ಜಸ್ಟ್ ಗೋ ಥ್ರೂ ವಿತ್ ಯುವರ್ NCERT ಟೆಕ್ಸ್ಟ್ ಬುಕ್ ಆರ್ ಎನಿ prescribed material from ದೇವಿಗೆ. you will be getting all the 3 at once. ನಾನೀಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಸಲ್ಫರ್ ಹೆಕ್ಸಾಫ್ಲೋರೈಡ್ನ ಡಿಸ್ಕಸ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ PCl5ನ ಡಿಸ್ಕಸ್ ಮಾಡಿದ್ದೀವಿ. ಎಲ್ಲ ಮಾಲಿಕ್ಯೂಲ್ದು ಅಷ್ಟು ಹೈಬ್ರಿಡೈಸೇಷನ್ ಕೊಟ್ಟಾಗ ಸೇಮ್ ಪ್ಯಾಟರ್ನಲ್ಲಿ ಓದ್ತಾ ಹೋಗ್ತೀವಿ. ಬಟ್ ಅವುಗಳ ರೆಸ್ಪೆಕ್ಟಿವ್ ಬಾಂಡ್ ಯಾವುದು ಸೆಂಟ್ರಲ್ ಆಟಮ್, ಎಷ್ಟು ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗುವಂಥ ಆರ್ಬಿಟಲ್ಸ್ ಅನ್ನೋದನ್ನ ಸ್ವಲ್ಪ ನೋಡಿಕೊಂಡ್ರೆ ಈ ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಥ್ಯಾಂಕ್ ಯು.